ಬೆಂಗಳೂರಿನ ಪಂಚತಾರ ಹೋಟೆಲ್ಗಳಲ್ಲಿ ಕೊಳೆತ ಮಾಂಸ ಪತ್ತೆಯಾದ ಬೆನ್ನಲ್ಲೇ ರಾಜ್ಯದಾದ್ಯಂತ ಆಹಾರ ಗುಣಮಟ್ಟ ಹಾಗೂ ಸುರಕ್ಷತೆ ಕುರಿತು ಆತಂಕ ಹೆಚ್ಚಾಗಿದೆ. ಬಳಿಕ ಮಾತನಾಡಿದ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಮತ್ತಾವರ ಅವರು, ಚಿಕ್ಕಮಗಳೂರು ಪ್ರಮುಖ ಪ್ರವಾಸಿ ತಾಣವಾಗಿದ್ದು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇಲ್ಲಿನ ರೆಸಾರ್ಟ್ ಹಾಗೂ ಹೋಟೆಲ್ಗಳಿಗೆ ಭೇಟಿ ನೀಡುತ್ತಾರೆ. ಪಂಚತಾರ ಸೌಲಭ್ಯ ಹೆಸರಿನಲ್ಲಿ ದುಬಾರಿ ಶುಲ್ಕ ಪಡೆಯುವ ರೆಸಾರ್ಟ್ಗಳು ಗ್ರಾಹಕರ ಆರೋಗ್ಯ ಮತ್ತು ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ನೋಡಿ, ರಾಜ್ಯಾದ್ಯಂತ ಏನು ಫುಡ್ ಕ್ವಾಲಿಟಿ ಬಗ್ಗೆ ಈಗ ಧ್ವನಿ ಹೆಚ್ಚುತ್ತಾ ಇದೆ. ಯಾಕಂತಂದರೆ ಪಂಚತಾರ ಹೋಟ್ಲುಗಳಲ್ಲಿ, 5 ಸ್ಟಾರ್ ಹೋಟ್ಲುಗಳಲ್ಲಿ ಬ್ಯಾಂಗ್ಳೂರಿನಲ್ಲಿ ಕೊಳೆತ ಮಾಂಸ ಸಿಕ್ಕಿದೆ ಅಂತ ಸುದ್ದಿಯಾಗಿದೆ. ಇದು ನಮ್ಮ ರಾಜ್ಯದ ಒಂದು ಕಂಟಕ ಅಂತಲೇ ಹೇಳ್ಬೋದು. ಯಾಕಂದರೆ 5 ಸ್ಟಾರ್ ಹೋಟ್ಲಿಗೆ ಜನ ತುಂಬ ಫೆಸಿಲಿಟಿ ಕೊಡ್ತಾರೆ ಮತ್ತು ಬೆನಿಫಿಟ್ಸ್ ಎಲ್ಲ ಕೊಡ್ತಾರೆ ಅಂತ ಹೋಗ್ತಾರೆ. ಅದೇ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಒಂದು ತನಿಖೆ ನಡಿಬೇಕು, ಒಂದು ಜಪ್ತಿ ನಡಿಬೇಕು, ರೈಡ್ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕಂತಂದರೆ ಈ ದಿನ ನಾವು ಚಿಕ್ಕಮಗಳೂರಿನಲ್ಲಿ ಏನು ಲಕ್ಸರಿ ರೆಸಾರ್ಟ್ಸ್ ಅಂತ ಏನಿದೆ ಅವುಗಳಿಗೆ ಮತ್ತು ಬೇರೆ ಬೇರೆ ಹೋಟ್ಲುಗಳೇನಿದ್ದಾವೆ ಅವುಗಳಲ್ಲೂ ಒಂದು ತನಿಖೆ ನಡಿಬೇಕು ಅಂತ ಒಂದು ಮನವಿ ಪತ್ರನ ಕೊಟ್ಟಿರ್ತೀವಿ. ಯಾಕಂತಂದರೆ ಚಿಕ್ಕಮಗಳೂರಲ್ಲಿ 5 ಸ್ಟಾರ್ ಹೋಟ್ಲುಗಳು ಇಲ್ಲದೆ ಇರ್ಬೋದು. ಯಾಕಂದರೆ ನಿಯರೆಸ್ಟ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬೇಕು, ಏರ್ಪೋರ್ಟ್ ಇರಬೇಕು, ತುಂಬಾ ಕ್ರೈಟೀರಿಯಾ ಇದೆ ಒಂದು 5 ಸ್ಟಾರ್ ಹೋಟೆಲು ಅಂತಂದರೆ. ಅಂಥ ನಿರ್ಬಂಧಗಳು ತುಂಬಾ ಇದೆ. ಆ ಕಾರಣದಿಂದ ಒಂದು ಚಿಕ್ಕಮಗಳೂರಿನಲ್ಲಿ 5 ಸ್ಟಾರ್ ಹೋಟ್ಲುಗಳಿರಲ್ಲ, ಲಕ್ಸರಿ ಇರುತ್ತೆ ಮತ್ತು 5 ಸ್ಟಾರ್ ಫೆಸಿಲಿಟಿ ಕೊಡ್ತೀವಿ ಅಂತ ಹೇಳ್ತಾರೆ. 5 ಸ್ಟಾರ್ ಫೆಸಿಲಿಟಿ ಕೊಡಬೇಕು ಅಂತಂದರೆ ಆ ಹೋಟ್ಲ್ನ ಕಿಚನ್ನಲ್ಲಿ ಏನು ಪ್ರಿಪ್ರೇಷನ್ ಡೇಟು ಮತ್ತು ಎಕ್ಸ್ಪೈರಿ ಡೇಟ್ನ ಮೆನ್ಷನ್ ಮಾಡಿಬಿಟ್ಟು ಫುಡ್ನ ಇಡುವಂಥದ್ದು. ಅದೇ ರೀತಿ ಎಲ್ಲ ಒಂದು ಚಾಪಿಂಗ್ ಬೋರ್ಡ್ಗಳು ಏನು ಕುಕ್ಕಡ್ ಮೀಟ್ಗೆ ಮತ್ತು ವೆಜಿಟೇಬಲ್ಗೆ, ರಾ ಮೀಟ್ಗೆ, ರೆಡ್ ಮೀಟ್ಗೆ, ಪೋಲ್ಟ್ರಿ ಫುಡ್ಗೆ, ಡೈರಿ ಪ್ರಾಡಕ್ಟ್ಗೆ, ಬ್ರೆಡ್ಸ್ಗೆ, ಅಲರ್ಜಿಸ್ಗೆ, ಈ ರೀತಿ ಎಲ್ಲ ಡಿಫ್ರೆಂಟ್ ಚಾಪಿಂಗ್ ಬೋರ್ಡ್ನ ಯೂಸ್ ಮಾಡಬೇಕು. ಯಾಕಂದರೆ ಅಲರ್ಜಿಸಿಂದ ಮನುಷ್ಯರು ಸತ್ತಿದ್ದಾರೆ. ಅದೇ ರೀತಿ ಅಲರ್ಜಿಸಿಂದ ತುಂಬಾ ಸಮಸ್ಯೆಗಳಾಗ್ತವೆ ಮನುಷ್ಯನಿಗೆ. ಬಾಡಿ ಊದೋದಿರ್ಬೋದು, ಅದೇ ರೀತಿ ಒಂದು ಸ್ಕಿನ್ ಅಲರ್ಜಿಸು ತುಂಬಾ ಸಮಸ್ಯೆಗಳಿದೆ. ಅದನ್ನ ಮೇಂಟೈನ್ ಮಾಡಬೇಕು. ಮತ್ತು ಡಸ್ಟ್ಬಿನ್ಗಳು ಡಿಫ್ರೆಂಟ್ ಡಸ್ಟ್ಬಿನ್ಗಳನ್ನ ಇಡ್ತಿದ್ದಾರಾ, ಸ್ಯಾಕ್ರಿಗೇಟ್ ಮಾಡ್ತಾ ಇದ್ದಾರಾ, ಜನಗಳಿಗೆ ಬರೀ ಸಮಸ್ಯೆ ಕೊಡೋದು, ಸಮಸ್ಯೆಗಳನ್ನ ಕೊಡ್ತಾ ಇದ್ದಾರೆ. ಡಸ್ಟ್ಬಿನ್ ವಿಚಾರವಾಗಿ ಏನು ನೀವು ಸ್ಯಾಕ್ರಿಗೇಟ್ ಮಾಡಿ, ಡ್ರೈ ಸಪ್ರೇಟ್ ಮಾಡಿ, ವೆಟ್ ಸಪ್ರೇಟ್ ಮಾಡಿ ಅಂತ. ಅದೇ ರೀತಿ ಹೋಟ್ಲುಗಳಿಗೂ ಹೇಳಬೇಕು. ಯಾಕಂತಂದರೆ ಡ್ರೈ, ವೆಟ್ ಮತ್ತು ರೀಸೈಕಲ್ ಮಾಡುವಂಥದ್ದು. ಅದೇ ರೀತಿ ಇನ್ನೊಂದು ಏನು ಒಡೆದಿರುವಂಥ ಗಾಜಿನ ಆಗಿರ್ಬೋದು, ಕಾಸ್ಮೆಟಿಕ್ ಏನೇ ಇದ್ರೂ ಆ ರೀತಿಯ ಒಂದು ಇರುವಂಥ ಒಂದು ಸಪ್ರೇಟ್ ಡಸ್ಟ್ಬಿನ್ಗಳನ್ನ ಇರಬೇಕು. ಅದ್ರ ಜೊತೆಗೆ ಇನ್ನೊಂದೇನು ಹೇಳ್ತೀನಿ ಅಂತಂದರೆ, ಹೇಳ್ತಾರೆ ಕಲರ್ ಯೂಸ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅಂತ ಚಿಕ್ಕ ಹೋಟ್ಲುಗಳಿಗೆ ರೈಡ್ ಮಾಡ್ತಾರೆ. ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದೀವಿ ರೋಡ್ ಸೈಡಲ್ಲಿ, ಪಾಪ ಏನೋ ಜೀವನ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ದೊಡ್ಡ ಹೋಟ್ಲುಗಳನ್ನ ರೈಡ್ ಮಾಡಿ ಎಷ್ಟರ ಮಟ್ಟಿಗೆ ಪ್ರೂವ್ ಮಾಡಿದ್ದೀರಾ ಅನ್ನೋದನ್ನ ನಾನು ಕೇಳ್ತೀನಿ. ಯಾಕಂತಂದರೆ ಸಮಸ್ಯೆಗಳು ಎಲ್ಲರೂ ಒಂದೇ. ಫುಡ್ಡನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿ ತಿನ್ನೋಕ್ಕಾಗಲ್ಲ. ಫುಡ್ಡನ್ನ ಫುಡ್ಡಾಗೆ ನಾವು ಕನ್ವರ್ಟ್ ಮಾಡಿ ತಿನ್ನಬೇಕಾಗಿದೆ. ಆ ಪರಿಸ್ಥಿತಿಯಿಂದ ಫುಡ್ ಬಗ್ಗೆ ಕಾಳಜಿ ವಹಿಸಬೇಕು ನಮ್ಮ ಒಂದು ಇಲಾಖೆಯವರು, ಚಿಕ್ಕಮಗಳೂರಿನ ಇಲಾಖೆಯವರು ಅಂತ, ನಾನು ಸಂಬಂಧಪಟ್ಟ ಇಲಾಖೆಯವರು ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ಮುಖಂಡರುಗಳಾದ ಸುನಿಲ್, ಪ್ರಮೋದ್, ರಕ್ಷಿತ್, ಹೇಮಂತ್, ನಕುಲ್, ಸಚಿನ್ ಹಾಗೂ ಶಾಶ್ವತ್ ಇದ್ದರು.